ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಕಲ್ಯಾಣ ಕರ್ನಾಟಕ ವಿಭಾಗದ ವತಿಯಿಂದ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ವಿವಿಧ ರೈತಪರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕನಕಗಿರಿಯ ನವಲಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಶ್ರೀ ಪಂಪಣ್ಣ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಒತ್ತಾಯಿಸಲಾಯಿತು. ಪ್ರತಿಭಟನೆಯಲ್ಲಿ ಬೆಳಗ್ಗೆ ಎದ್ದಾಗ ರೈತನನ್ನು ನೆನೆಯಬೇಕು, ರಾತ್ರಿ ಮಲಗುವಾಗ ದೇಶದ ಯೋಧರನ್ನ ಸ್ಮರಿಸಬೇಕು ಎಂಬ ಘೋಷಣೆಯೊಂದಿಗೆ ರೈತರು ಮತ್ತು ಮುಖಂಡರು ಸರ್ಕಾರದ ಗಮನ ಸೆಳೆದರು. ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ರೈತರ ಕುಟುಂಬಕ್ಕೆ ಇವತ್ತು ಆಶ್ರಯ ಕೊಡುವ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ಭಾಗದಲ್ಲಿ ಸಂಕಷ್ಟ ಇರೋದ್ರಿಂದ ಇವತ್ತು ಕಲ್ಯಾಣ ಕರ್ನಾಟಕದ ರಾಜ್ಯ ಮತ್ತು ವಿವಿಧ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳನ್ನು ಬರಗಾಲ ಪೀಡಿತಂತ ಘೋಷಣೆ ಮಾಡಿ ಇವತ್ತು ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕೆಂದು ಸರ್ಕಾರ ಕೊಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತೇನು ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ರಾಶಿಗೆ ಸರ್ಕಾರ ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ತಡೆಯಾಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಹೇಳ್ತಕ್ಕಂಥ ವಿಷಯ ಇವತ್ತೇನೋ ಡಿಜಿಟಲ್ ತಂತ್ರಗಳನ್ನು ಅಳವಡಿಸಿದರೆ ನಾವು ಫೋನಿಗೆ ಕನೆಕ್ಟ್ ಹಾಕಿದ್ದಂತೆ ಇವತ್ತು ನಾವು ವಿದ್ಯುತ್ತನ್ನು ಪಡಿಬೇಕಾಗುತ್ತೆ. ಹಾಗಾಗಿ ಇವತ್ತು ರೈತರು ವಿದ್ಯುತ್ತು 5 ರಿಂದ 10 ಲಕ್ಷವರೆಗೆ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಇಂದಿನ ರಾಜ್ಯದ ಮುಖ್ಯಮಂತ್ರಿ ಬಂಗಾರಪ್ಪನವ್ರನ್ನ ಇವತ್ತು ನೆನೆಯಬೇಕಾಗಿದೆ. ಯಾಕೆಂದರೆ ಕಳೆದ 32 ವರ್ಷಗಳಿಂದ ಉಚಿತ ವಿದ್ಯುತ್ ಕೊಡ್ತಕ್ಕಂಥ ಬರ್ತಿರ್ತಕ್ಕಂಥ ಸರ್ಕಾರಗಳು ಇವತ್ತು ರೈತರಿಗೆ ಬರೆ ಹಾಕುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ವಿದ್ಯುತ್ ಖಾಸಗೀಕರಣ ಸಂಪೂರ್ಣವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೈಬಿಡಬೇಕು. ಇಲ್ಲವಾದರೆ ನಾವು ರಾಜ್ಯಾದ್ಯಂತ ಉಗ್ರವ ಪ್ರತಿಭಟನೆ ಮಾಡುತ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಭಾರತದ ಪ್ರಧಾನಮಂತ್ರಿಗಳಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಪ್ರಧಾನಮಂತ್ರಿಗಳು ನಾವು ಸಮಬಾಳನ್ನು ಕೊಡುವಂತರ ಇವತ್ತಿಗೆ ಯಾವುದೇ ಸಮಬಾಳನ್ನು ಕೊಡೋದಕ್ಕೆ ನಿಮ್ಮ ಸರ್ಕಾರ ಆಗ್ತಾ ಇಲ್ಲ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಇವತ್ತೇನು ಕೃಷಿ ಕಾಯ್ದೆ ಯಾವ ರೀತಿಯಿಂದ ಕೈಬಿಟ್ಟಿರಿ, ವಿದ್ಯುತ್ ಖಾಸಗೀಕರಣ ಕೂಡ ಕೈಬಿಡಬೇಕು. ಇವತ್ತೇನು ಕೇಂದ್ರದ ಬಜೆಟ್ ಸುಮಾರು 59 ಲಕ್ಷ ಕೋಟಿ ನಮ್ಮ ರಾಜ್ಯಕ್ಕೆ ಕೊಟ್ಟು ಅಂತ ಹೇಳಿದರೆ ಆ ಬಜೆಟಿನಲ್ಲಿ ಸರಿಯಾದ ರೀತಿಯಿಂದ ನಮ್ಮ ಬರ ಪರಿಹಾರ ಬೀಳ್ತಾ ಇಲ್ಲ, ಬೆಳೆ ಬೀಳ್ತಾ ಇಲ್ಲ. ಇಲ್ಲೇನು ನಾವು ಕೃಷಿ ಇಲಾಖೆಲ್ಲ ಸೇರಿ ನಾವು ಕಚೇರಿಗೆ ಬರ್ತೀವಿ, ಸಭೆಯನ್ನು ಮಾಡಿ ಎಲ್ಲ ವಿಚಾರಗಳಿಗೂ ತಲುಪುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಪಂಪಣ್ಣ ನೇತೃತ್ವದಲ್ಲೇ ಇವತ್ತು ಹೋರಾಟವನ್ನು ನಡೆಸಿದ್ದೀವಿ. ಎಲ್ಲ ರೈತ ಮಹಿಳೆಯರು ಸೇರಿ ಇವತ್ತು ಮನವಿಯನ್ನು ತಾಲೂಕು ಆಡಳಿತ ಮುಖಾಂತರವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರವಾನೆಯನ್ನು ಮಾಡಿ ಈ ಮನವಿಯನ್ನು ಸ್ವೀಕರಿಸಿದ ನಂತರ ಒಂದು ಸಭೆಯನ್ನು ಕರಿಬೇಕಂತೇಳಿ ಇದುವರೆಗೆ ತಾಲೂಕು ಆಡಳಿತ ಇವತ್ತೇನು ನಾವು ಮನವಿಯನ್ನು ಸ್ವೀಕರಿಸಿದ್ದೀವಿ. ಸ್ವೀಕರಿಸೋದಕ್ಕೆ ಶಿರಸ್ಸರ್ ಅವರು ಬಂದಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಕೂಡ ಬಂದಿದೆ. ಅವರ ಮುಖಾಂತರ ನೀವು ಈ ಪತ್ರವನ್ನು ರವಾನೆ ಮಾಡಬೇಕು, ಈ ಭಾಗದ ಜನರಿಗೆ ರೈತರಿಗೆ ನ್ಯಾಯವನ್ನು ಕೊಡಿಸಬೇಕಂತೇಳಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಖಂಡಿತವಾಗಿದೆ. ಯಾಕಂದರೆ ಇವತ್ತೇನು ನಮ್ಮ ರಾಜ್ಯದಿಂದ 28 ಮಂದಿ ಸಂಸದರನ್ನ ಏನು ನಾವು ಕಳಿಸಿದ್ದೀವಿ, ಅವರು ಈ ಭಾಗದ ರೈತರ ಸಮಸ್ಯೆಗಳನ್ನು ಅಲ್ಲಿ ಸಂಸತ್ ಭವನದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ತಮಗೆ ಯಾವುದು ವಿಷಯ ಇದೆ ಅದನ್ನು ಮಾತ್ರ ಮಾತಾಡ್ತಾರೆ. ಹಾಗಾಗಿ ಇವತ್ತೇನು ಮೊನ್ನೆ ಕೇಂದ್ರದ ಸಚಿವರು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಗೆ ಆಗಮಿಸಿದ್ರು. CR ಪಾಟೀಲ್ ಅಂತೇಳಿ ಇವತ್ತು ರಾಜ್ಯದ ಮತ್ತು ಕೇಂದ್ರದ ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಕೇಂದ್ರ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ CR ಪಾಟೀಲ್ ಅವರು ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕೃಷ್ಣ ಆಗಿರ್ಬೋದು ಮತ್ತು ತುಂಗಭದ್ರಾ ಆಗಿರ್ಬೋದು ಮತ್ತು ಕೃಷ್ಣ ಯೋಜನೆಗಳು ಆಗಿರ್ಬೋದು ಮತ್ತು ಮೇಕೆದಾಟು ಆಗಿರ್ಬೋದು ಯಾವುದೂ ಕೂಡ ಇದುವರೆಗೆ ಮುಕ್ತಿಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ಕೇಂದ್ರದ ನಾಚಿಕೆ ಆಗಬೇಕು, ಇವತ್ತು ಜಲಸಂಪನ್ಮೂಲ ಸಚಿವರಿಗೆ ಹಿಂದೆ ಇದೇ ದೇಶದ ಪ್ರಧಾನಮಂತ್ರಿ ನದಿಯನ್ನು ಜೋಡಣೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೆ ಯಾವ ರೀತಿಯಿಂದ
ನಿರ್ಮಾಣವನ್ನೇ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ದೇಶದ ಪ್ರಧಾನಮಂತ್ರಿಗಳಿಗೆ ಕಳೆದ 15 ವರ್ಷಗಳ ಕಾಲ 3 ಸಲ ಸಂಸತ್ ಭವನದಲ್ಲಿ ನಮ್ಮ ಆಡಳಿತ ಮಾಡ್ತಾ ಇದ್ರಿ. ರೈತರಿಗೆ ನೆರವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಯೋಜನೆಗಳನ್ನು ನೀವು ವಿಫಲ ಮಾಡಿದಿರಿ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಎಲ್ಲವೂ ಕೂಡ ರಾಜ್ಯದ ಎಲ್ಲ ರೈತರು ಮತ್ತು ವಿವಿಧ ರಾಜ್ಯದ ರೈತರು ಎಲ್ಲರೂ ಕೂಡ ತಮ್ಮನ್ನು ಆಲಿಸ್ತಾ ಇದ್ದಾರೆ. ನಾವು ನಮ್ಮ ಮಕ್ಕಳನೆಟ್ಟಿಗೆ ಹೋದರೆ ನಾವು ಏನಾದರೂ ಮಾಡಬೇಕಂತ ನಿಮ್ಮನ್ನು ಕರೆಸಿದ್ರೆ ಈ ಸಲ ನಿಮ್ಮ ಕನಸು ನುಚ್ಚುನೂರುವಾಗುವ ನಿಟ್ಟಿನಲ್ಲಿ ಇವತ್ತು ರೈತ ಸಂಘಗಳ ಪಾತ್ರವನ್ನು ವಹಿಸ್ತೈತೆ. ಮುಂಬರುವ ದಿನಗಳಲ್ಲಿ ಇವತ್ತು ನಿಮ್ಮನ್ನು ಕೇಂದ್ರ ಸರ್ಕಾರದ ಮನೆಗೆ ಕಳಿಸ್ತೀವಿ, ರಾಜ್ಯ ಸರ್ಕಾರದ ಮನೆಗೆ ಕಳಿಸುವಂಥ ಕೆಲಸ ನಮ್ಮ ರೈತರು ಮಾಡ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಈ ಭಾಗದ ವಿಶೇಷವಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ತಹಸೀಲ್ದಾರರು ಕಾರಣ ನಿಮಿತ್ತವಾಗಿ ಕೊಪ್ಪಳಕ್ಕೆ ಹೋಗಿರೋದ್ರಿಂದ ಮಾನ್ಯ ದಿನೇಶ್ ಅವರು ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತೇನು ನಮ್ಮ ಬರಗಾಲ ಪೀಡಿತವಾಗಿ ಪ್ರದೇಶವನ್ನು ಮಾಡಬೇಕಂತೇಳಿ